ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಭೂಗೋಳಶಾಸ್ತ್ರದ ವಿವಿಧ ಅಧ್ಯಾಯಗಳ ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ ನಕಾಶೆಯಲ್ಲಿ ಕೇಳಬಹುದಾದಂತಹ ವಿವಿಧ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಇಂದಿನ ಒಂದು ವಿಡಿಯೋವನ್ನು ನಾವು ಪ್ರಾರಂಭ ಮಾಡೋಣ. ಮಕ್ಕಳೇ, ಭೂಗೋಳಶಾಸ್ತ್ರದ ಪ್ರಮುಖ ಅಧ್ಯಾಯಗಳಾದಂಥ ಭಾರತದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಭಾರತದ ಅರಣ್ಯ, ಇದೇ ಭಾರತದ ಜಲಸಂಪನ್ಮೂಲಗಳು, ಭೂಬಳಕೆ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಸಾರಿಗೆ ಸಂಪರ್ಕ ಹಾಗೂ ಭಾರತದ ಪ್ರಮುಖ ಕೈಗಾರಿಕೆಗಳು, ಭಾರತದ ನೈಸರ್ಗಿಕ ವಿಕೋಪಗಳು, ನಕಾಶೆಯಲ್ಲಿ ಕೇಳಬಹುದಾದಂಥ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಮೊದಲನೇದಾಗಿ ಇಂದಿರಾ ಕೋಲ್ ಈ ಒಂದು ಸ್ಥಾನವನ್ನು ನಾವಿಲ್ಲಿ ಗುರುತಿಸೋದಾದರೆ, ಇದು ಭಾರತದ ಅತ್ಯಂತ ಉತ್ತರದ ತುದಿಯಲ್ಲಿ ನಮಗೆ ಇದು ಕಂಡುಬರುತ್ತದೆ. ಅದೇ ರೀತಿ ಉಳಿದ ಸ್ಥಾನಗಳನ್ನು ನಾವಿಲ್ಲಿ ಒಂದೊಂದಾಗಿ ಗುರುತಿಸುತ್ತಾ ಹೋಗೋಣ ಸ್ನೇಹಿತರೆ. ಎರಡನೆಯದಾಗಿ ದೆಹಲಿ. ಇಪ್ಪತ್ತ್ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಪಶ್ಚಿಮ ಕರಾವಳಿ ಸ್ನೇಹಿತರೆ, ಪಶ್ಚಿಮ ಕರಾವಳಿ. ಗೋವಾ. ಲಕ್ಷದ್ವೀಪಗಳು. ನೀವು ಇಲ್ಲಿ ನಕಾಶೆಯಲ್ಲಿ ಅದನ್ನು ಕಾಣಬಹುದು. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಒಂದು ಪ್ರಮುಖವಾದಂಥ ಜಲಸಂಧಿಯಾಗಿದೆ. K2 ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಕೂಡ ಕರೆಯುತ್ತೇವೆ. ಇದು ಭಾರತದ ಅತ್ಯಂತ ಎತ್ತರವಾದಂಥ ಪರ್ವತ ಶಿಖರ. ನೀವು ನಕಾಶೆಯಲ್ಲಿ ಕಾಣಬಹುದು ಮಕ್ಕಳೇ. ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರವಾದಂಥ ಪರ್ವತ ಶಿಖರ. ಇದು ನೇಪಾಳ ಹಿಮಾಲಯದಲ್ಲಿ ನಮಗೆ ಕಂಡುಬರುತ್ತದೆ. ಪೂರ್ವ ಕರಾವಳಿ ನೀವಿಲ್ಲಿ ಕಾಣಬಹುದು. ಪೂರ್ವ ಕರಾವಳಿ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವಂತಹ ಭಾರತದ ಪ್ರಮುಖ ದ್ವೀಪಗಳ ಸಮೂಹವಾಗಿದೆ. ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಇದೇ ಅಧ್ಯಾಯದಲ್ಲಿ ಬರುವಂಥ ಮತ್ತೆ ಕೆಲವು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸುತ್ತಾ ಹೋಗೋಣ ಮಕ್ಕಳೇ. ಅದರಲ್ಲಿ ನಾವಿಲ್ಲಿ ಕಾಣುತ್ತಿದ್ದೇವೆ, ಅದರಲ್ಲಿ ಸಾತ್ಪುರ ಬೆಟ್ಟಗಳನ್ನು ನಾವೀಗಾಗಲೇ ಚಿತ್ರದಲ್ಲಿ ಕಾಣುತ್ತಿದ್ದೇವೆ. ಅದೇ ರೀತಿ ಇಲ್ಲಿ ಕೆಲವು ಮತ್ತೆ ಪರ್ವತಗಳನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಗಮನಿಸಿ, ಭಾರತದ ಈ ಒಂದು ದಕ್ಷಿಣ ಭಾಗದಲ್ಲಿ ನಮಗಿಲ್ಲಿ ಕಾಣುವಂಥ ಈ ಒಂದು ಪರ್ವತಗಳೇನಿವೆಯಲ್ಲ, ಇವುಗಳನ್ನು ನಾವು ನೀಲಗಿರಿ ಪರ್ವತಗಳು ಎಂದು ಕರೆಯುತ್ತೇವೆ ಸ್ನೇಹಿತರೆ. ಇವುಗಳನ್ನು ನಾವು ನೀಲಗಿರಿ ಪರ್ವತಗಳು ಅಥವಾ ನೀಲಗಿರಿ ಬೆಟ್ಟಗಳು ಎಂದು ನಾವು ಕರೆಯುತ್ತೇವೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಪೂರ್ವದಲ್ಲಿ ಕಾಣುವಂಥ ಈ ಒಂದು ಕರಾವಳಿ ತೀರ ಪ್ರದೇಶವನ್ನು ನಾವು ಉತ್ತರ ಸರ್ಕಾರ್ ತೀರ ಎಂದು ಕರೆಯುತ್ತೇವೆ. ಉತ್ತರ ಸರ್ಕಾರ್ ತೀರ ಎಂದು ನಾವು ಅದನ್ನು ಕರೆಯುತ್ತೇವೆ. ಗಮನಿಸಿ ಸ್ನೇಹಿತರೆ, ಈ ಒಂದು ಭಾರತದ ಪೂರ್ವ ಕರಾವಳಿಯಲ್ಲಿ ಕಾಣುವಂಥ ಈ ಒಂದು ತೀರವನ್ನು ನಾವು ಉತ್ತರ ಸರ್ಕಾರ್ ತೀರ ಎಂದು ಕರೆದರೆ, ಅದೇ ರೀತಿ ದಕ್ಷಿಣದಲ್ಲಿ ಕಾಣುವಂಥ ಈ ಒಂದು ಬೆಟ್ಟಗಳ ಸಾಲನ್ನು ನಾವು ನೀಲಗಿರಿ ಪರ್ವತಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಭಾರತ ಮಧ್ಯಭಾಗದಲ್ಲಿ ಕಾಣುವಂಥ ಈ ಒಂದು ಪರ್ವತಗಳನ್ನು ನಾವು ಸಾತ್ಪುರ ಬೆಟ್ಟಗಳು ಎಂದು ನಾವು ಕರೆಯುತ್ತೇವೆ. ಅದೇ ರೀತಿ
ಅರಾವಳಿ ಬೆಟ್ಟಗಳನ್ನು ನಾವಿಲ್ಲಿ ಗುರುತಿಸೋದಾದರೆ ಭಾರತದ ಈ ಒಂದು ರಾಜಸ್ಥಾನದ ಥಾರ್ ಮರುಭೂಮಿಯ ಸುತ್ತಮುತ್ತಲೂ ನಮಗೆ ಈ ಒಂದು ಅರಾವಳಿ ಬೆಟ್ಟಗಳು ಕಂಡುಬರುತ್ತವೆ. ಅದೇ ರೀತಿ ನಂತರದಲ್ಲಿ ವಿಂಧ್ಯ ಬೆಟ್ಟಗಳನ್ನು ನಾವಿಲ್ಲಿ ಗುರುತಿಸೋದಾದರೆ ಇವು ಕೂಡ ಭಾರತದ ಮಧ್ಯಭಾಗದಲ್ಲಿ ನಮಗೆ ವಿಂಧ್ಯ ಬೆಟ್ಟಗಳು ಕಂಡುಬರುತ್ತವೆ. ನಂತರದಲ್ಲಿ ಕಚ್ ಕರಾವಳಿ, ಗುಜರಾತ್ನ ತೀರ ಪ್ರದೇಶವನ್ನು ನಾವು ಕಚ್ ಕರಾವಳಿ ಎಂದು ಕರೆಯುತ್ತೇವೆ. ಕೊಂಕಣ ತೀರ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ತೀರ ಪ್ರದೇಶವನ್ನು ನಾವು ಇಲ್ಲಿ ಕೊಂಕಣ ತೀರ ಎಂದು ಕರೆಯುತ್ತೇವೆ. ಅದೇ ರೀತಿ ಪಶ್ಚಿಮ ಘಟ್ಟಗಳು ಈ ಒಂದು ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಕಂಡುಬರುತ್ತವೆ. ನೀವು ಇದನ್ನು ಚಿತ್ರದಲ್ಲಿ ಕಾಣಬಹುದು. ಮಲಬಾರ್ ತೀರ, ಕೇರಳದ ತೀರ ಪ್ರದೇಶವನ್ನು ನಾವು ಮಲಬಾರ್ ತೀರ ಎಂದು ಕರೆಯುತ್ತೇವೆ. ಹಿಮಾಲಯ ಪರ್ವತಗಳು, ಚಿತ್ರದಲ್ಲಿ ನೀವು ಗಮನಿಸುತ್ತಿದ್ದೀರಿ ಮಕ್ಕಳೇ, ಹಿಮಾಲಯ ಪರ್ವತಗಳು. ಹಿಮಾಲಯ ಪರ್ವತಗಳನ್ನು ನೀವು ಚಿತ್ರದಲ್ಲಿ ಕಾಣುತ್ತಿದ್ದೀರಿ. 82.5 ಪೂರ್ವ ರೇಖಾಂಶ, ಪೂರ್ವ ರೇಖಾಂಶ. ಪೂರ್ವ ಘಟ್ಟಗಳು, ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಇರುವಂತಹ ಪರ್ವತ ಬೆಟ್ಟಗಳ ಸಾಲನ್ನು ನಾವು ಪೂರ್ವ ಘಟ್ಟಗಳೆಂದು ಕರೆಯುತ್ತೇವೆ. ಉತ್ತರ ಸರ್ಕಾರ್ ತೀರ, ಈಗಾಗಲೇ ಹೇಳಿದಂತೆ ಭಾರತದ ಪೂರ್ವ ಕರಾವಳಿಯ ಉತ್ತರದ ಭಾಗವನ್ನು ನಾವು ಉತ್ತರ ಸರ್ಕಾರ್ ತೀರ ಎಂದು ಕರೆಯುತ್ತೇವೆ. ಅದೇ ರೀತಿ ದಕ್ಷಿಣದಲ್ಲಿ ಪೂರ್ವ ಕರಾವಳಿಯನ್ನು ನಾವು ಕೋರಮಂಡಲ ತೀರ ಎಂದು ಅದನ್ನು ಕರೆಯುತ್ತೇವೆ. ನೀಲಗಿರಿ ಬೆಟ್ಟಗಳು, ಭಾರತದ ದಕ್ಷಿಣ ತುದಿಯಲ್ಲಿ ದಕ್ಷಿಣ ಭಾಗದಲ್ಲಿ ಇರುವಂತಹ ಬೆಟ್ಟಗಳ ಸಾಲನ್ನು ನಾವು ನೀಲಗಿರಿ ಬೆಟ್ಟಗಳೆಂದು ಕರೆಯುತ್ತೇವೆ. ಅದೇ ರೀತಿ ಎರಡನೇ ಅಧ್ಯಾಯವಾದಂಥ ಭಾರತದ ಋತುಗಳಲ್ಲಿ ಕೇಳಬಹುದಾದಂಥ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸೋದಾದರೆ, ಒಂದನೇದಾಗಿ ದ್ರಾಸ್, ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣತೆ ದಾಖಲಾದಂಥ ಸ್ಥಳ ದ್ರಾಸ್. ಇದು ಭಾರತದ ಲಡಾಖ್ ಪ್ರಸ್ಥಭೂಮಿಯಲ್ಲಿ ನಮಗೆ ಕಂಡುಬರುತ್ತದೆ. ಗಂಗಾನಗರ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣತೆ ದಾಖಲಾದಂಥ ಸ್ಥಳ ಗಂಗಾನಗರ. ಅದೇ ರೀತಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಸ್ಥಳ ರೋಹಿಲಿ, ರಾಜಸ್ಥಾನದ ರೋಹಿಲಿ. ಮೌಸಿನ್ ರಾಮ್, ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಸ್ಥಳ ಮೌಸಿನ್ ರಾಮ್, ಮೇಘಾಲಯ ರಾಜ್ಯದ ಚಿರಾಪುಂಜಿ ಜಿಲ್ಲೆಯಲ್ಲಿ ಬರುವಂಥ ಮೌಸಿನ್ ರಾಮ್ ಪ್ರಮುಖವಾದಂಥ ಸ್ಥಳವಾಗಿದೆ. ಭಾರತದಲ್ಲಿ ಹೆಚ್ಚು ಮಳೆ ಬೀಳುವಂಥ ಸ್ಥಳಗಳನ್ನು ನಾವಿಲ್ಲಿ ಗುರುತಿಸೋದಾದರೆ ಈಶಾನ್ಯ ರಾಜ್ಯಗಳು ಮತ್ತು ಭಾರತದ ಪಶ್ಚಿಮ ಕರಾವಳಿಯ ಪಶ್ಚಿಮ ಭಾಗ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಸ್ಥಳಗಳಾಗಿವೆ ಅಥವಾ ಪ್ರದೇಶಗಳಾಗಿವೆ. ನಂತರದಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಧ್ಯಾಯ ಭಾರತದ ಜಲಸಂಪನ್ಮೂಲ. ಇಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಕುರಿತು ಇಲ್ಲಿ ಕೇಳಲಾಗುತ್ತದೆ. ಅವುಗಳನ್ನು ಒಂದೊಂದಾಗಿ ಗುರುತಿಸುತ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಬಾಕ್ರಾನಂಗಲ್ ಯೋಜನೆ, ಇದನ್ನು ನಾವು ಗೋವಿಂದ ಸಾಗರ ಎಂದು ಕೂಡ ಕರೆಯುತ್ತೇವೆ. ನರ್ಮದಾ ಯೋಜನೆ, ಕೃಷ್ಣ ಮೇಲ್ದಂಡೆ ಯೋಜನೆ, ಪಂಪಸಾಗರ. ಚಿತ್ರದಲ್ಲಿ ಗಮನಿಸಬಹುದು ಮಕ್ಕಳೇ ನೀವು, ಕೃಷ್ಣ ಮೇಲ್ದಂಡೆ ಯೋಜನೆ
ಇದನ್ನು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಪಂಪಸಾಗರ ಹೊಸಪೇಟೆ ಬಳಿಯ ಮಲ್ಲಾಪುರದ ಬಳಿ ಪಂಪಸಾಗರ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಕೋಸಿ ಯೋಜನೆ ಇದು ಒಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಹನುಮಾನ್ ನಗರ ಎನ್ನುವ ಸ್ಥಳದಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ದಾಮೋದರ್ ಯೋಜನೆ ದಾಮೋದರ್ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಿರಾಕುಡ್ ಯೋಜನೆ ಇದು ಭಾರತದ ಅತ್ಯಂತ ಉದ್ದವಾದಂಥ ನದಿ ಕಣಿವೆ ಯೋಜನೆಯಾಗಿದೆ. ಮಹಾನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ನಾಗಾರ್ಜುನ ಸಾಗರ ಯೋಜನೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಪ್ರಮುಖವಾದಂಥ ಅಧ್ಯಾಯವಾದಂಥ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅಧ್ಯಾಯದಲ್ಲಿ ನಕಾಶೆಗೆ ಕೇಳುವಂಥ ಕೆಲವು ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳು, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸುವಂಥ ಸ್ಥಳಗಳು, ಚಿನ್ನದ ಗಣಿಗಳನ್ನು ನಾವು ಮತ್ತು ಕಬ್ಬಿಣ ಮತ್ತು ಮ್ಯಾಂಗ್ನೀಸಿನ ಅದಿರುಗಳಿರುವಂಥ ಸ್ಥಳಗಳನ್ನು ನಾವಿಲ್ಲಿ ಒಂದೊಂದಾಗಿ ಗುರುತಿಸುತ್ತಾ ಹೋಗೋಣ. ಅದರಲ್ಲಿ ಪ್ರಮುಖ ಅಣು ವಿದ್ಯುತ್ ಸ್ಥಾವರವಾದಂಥ ನರೋರಾ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಮಗೆ ಕಂಡುಬರುತ್ತದೆ. ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನ ರಾಜ್ಯದಲ್ಲಿ ನಮಗೆ ಇದು ಕಂಡುಬರುತ್ತದೆ. ಬಾರಾಮರ್ ಇದು ಭಾರತ ಅತ್ಯಂತ ಸೌರಶಕ್ತಿ ಉತ್ಪಾದನಾ ಘಟಕ, ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸುವಂಥ ಸ್ಥಳವಾಗಿದೆ. ಬಾರಾಮರ್ ರಾಜಸ್ಥಾನದಲ್ಲಿದೆ. ಸೂರತ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಬಾಂಬೆ ಹೈ ಇದು ಸಮುದ್ರದ ತೀರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಬಾಂಬೆ ಇದು ಅರಬ್ಬಿ ಸಮುದ್ರದಲ್ಲಿ ನಮಗೆ ಕಂಡುಬರುತ್ತದೆ. ಕೈಗಾ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಅಣು ವಿದ್ಯುತ್ ಸ್ಥಾವರ ಘಟಕವಾಗಿದೆ. ಕಲ್ಪಕಂ ದಿಗ್ಬಾಯ್ ಆಸಾಂನ ಪ್ರಮುಖ ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರವಾಗಿದೆ. ಜೆರಿಯಾ ರಾಣಿಗಂಜ್ ಹಟ್ಟಿ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಾರಿಕೆ ಇರುವಂಥ ಸ್ಥಳ. ಕುದುರೆಮುಖ ಕೋಲಾರ ಮಕ್ಕಳೇ, ಮತ್ತೊಂದು ಪ್ರಮುಖ ಅಧ್ಯಾಯವಾದಂಥ ಭಾರತದ ಸಾರಿಗೆ ಸಂಪರ್ಕ ಅಧ್ಯಾಯದಲ್ಲಿ ಪ್ರಮುಖ ಬಂದರುಗಳನ್ನು ನಾವಿಲ್ಲಿ ಒಂದೊಂದಾಗಿ ಗುರುತಿಸುತ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕಾಂಡ್ಲಾ ಬಂದರು ಗುಜರಾತಿನ ಕಚ್ ಕರಾವಳಿಯಲ್ಲಿ ಕಂಡುಬರುವಂಥ ಗುಜರಾತಿನ ಅತ್ಯಂತ ದೊಡ್ಡದಾದಂಥ ಪ್ರಮುಖ ಬಂದರು ಆಗಿದೆ. ಅದೇ ರೀತಿ ಮತ್ತೊಂದು ಮಹಾರಾಷ್ಟ್ರದ ಮುಂಬೈ ಭಾರತದ ಪ್ರಮುಖ ಸ್ವಾಭಾವಿಕ ಬಂದರು. ಇದನ್ನು ಭಾರತದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತೇವೆ. ನವಶೇವಾ ಮರ್ಮಗೋವಾ ನವಮಂಗಳೂರು ಇದನ್ನು ನಾವು ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತೇವೆ. ಕೊಚ್ಚಿನ್ ಅಥವಾ ಕೊಚ್ಚಿ ಇದನ್ನು ನಾವು ಅರಬ್ಬಿ ಸಮುದ್ರದ ರಾಣಿ ಅಂತಲೂ ನಾವು ಅದನ್ನು ಕರೆಯುತ್ತೇವೆ. ಇವು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂಥ ಪ್ರಮುಖ 6 ಪ್ರಮುಖ ಬಂದರುಗಳಾದರೆ ಪೂರ್ವ ಕರಾವಳಿಯಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳನ್ನು ನಾವೀಗ ಗುರುತಿಸುತ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕಲ್ಕತ್ತಾ ಅಥವಾ ಕೋಲ್ಕತ್ತಾ. ಹಾಲ್ಡಿಯಾ,
ಪಾರಾದೀಪ್ ಒರಿಸ್ಸಾದ ಪ್ರಮುಖ ಬಂದರು ಪ್ರದೇಶವಾಗಿದೆ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದ ಪ್ರಮುಖ ಬಂದರು ಸ್ಥಳವಾಗಿದೆ. ಚೆನ್ನೈ ಅಥವಾ ಮದ್ರಾಸ್ ತಮಿಳುನಾಡಿನ ಪ್ರಮುಖ ಬಂದರು ಪ್ರದೇಶವಾಗಿದೆ. ತೂತುಕುಡಿ ಅಥವಾ ಟುಟಿಕಾರಿನ್ ಇದು ಕೂಡ ತಮಿಳುನಾಡಿನ ಪ್ರಮುಖ ಬಂದರುವಾಗಿದೆ. ಇಲ್ಲಿ ನಾವು ಗಮನಿಸಬಹುದು ಕಾಂಡ್ಲಾ, ಮುಂಬೈ, ನವಶೇವ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರುಗಳಾದರೆ ಕಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ್, ವಿಶಾಖಪಟ್ಟಣ, ಚೆನ್ನೈ, ತೂತುಕುಡಿ ಪೂರ್ವ ಕರಾವಳಿಯಲ್ಲಿ ಕಂಡುಬರುವಂತಹ ಭಾರತದ ಪ್ರಮುಖ ಬಂದರುಗಳಾಗಿವೆ. ಇನ್ನು ಇದೇ ಅಧ್ಯಾಯದಲ್ಲಿ ಕಂಡುಬರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವಿಲ್ಲಿ ಒಂದೊಂದಾಗಿ ಗುರುತಿಸುತ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದಾಗಿ ದೆಹಲಿ ಅಥವಾ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎರಡನೇದಾಗಿ ಮುಂಬೈ ಅಥವಾ ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಚೆನ್ನೈ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಮೀನಂಬಾಕ್ಕಂ ಎಂದು ಇದನ್ನು ಕರೆಯಲಾಗುತ್ತದೆ. ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗುವಾಹಟಿ ಇದು ಅಸ್ಸಾಂನ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇವು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿವೆ. ಧನ್ಯವಾದಗಳು ಮಕ್ಕಳೇ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.